ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಪ್ಪ ಅಂದರೆ ಪಪ್ಪಾಯ ಕಡುಬು. ಪಪ್ಪಾಯ ಅಂದರೆ ಪಪ್ಪಾಯ ಹಣ್ಣಲ್ಲ, ರಾ ಪಪ್ಪಾಯ. ಇದು ಸ್ವಲ್ಪ ಫೇಮಸ್ ಇರೋದು ಪುತ್ತೂರು, ಕಾಸರಗೋಡು ಆ ಸೈಡು. ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮಾಡಿದ್ಮೇಲೆ ಫಸ್ಟ್ ತಿಂದಿರೋದು. ಸೊ ಇವತ್ತು ನಮಗೆ ಅತ್ತೆ ಪಪ್ಪಾಯ ಕಾಯಿದು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನೋಡ್ಕೊಂಬರೋಣ ಅಲ್ವಾ. ಪಪ್ಪಳೆಕಾಯಿ ಕಡುಬು ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡ್ಬೇಕು ಹೇಳಿ, ಪಪ್ಪಳೆಕಾಯಿ ಕೊಯ್ಕೋಬೇಕು. ನೋಡಿ ನಮ್ಮ ಅತ್ತೆಯವರು ಪಪ್ಪಳೆಕಾಯಿ ಕೊಯ್ತಾ ಇದ್ದಾರೆ. ಮೀಟ್ ಮೈ ಅತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ, ನಿಮಗೆ ಏನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಸೊಸೆ ಇದೆಲ್ಲ ಮಳ್ಳಿ ಶುರು ಮಾಡಿದ್ದು. ಸಪೋರ್ಟ್ ಇದೆಯಾ? ಸಪೋರ್ಟ್ ನಿಂಗೆ ಇದೆ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಪಪ್ಪಳೆಕಾಯಿ ಕೊಯ್ಕೊಂಡಿದ್ದಾದ್ಮೇಲೆ ಈ ಥರ ಒಂದ್ಸಲ ನೀಟಾಗಿ ತೊಳ್ಕೊಂಡು ಸಿಪ್ಪೆನ ಈ ಥರ ತೆಕ್ಕೋಬೇಕಲ್ವಾ? ಹೌದು, ಅದು ಹೆಚ್ಚು ಹಣ್ಣಾಗಬಾರ್ದು, ಸ್ವಲ್ಪ ಕಾಯಿ ಇದ್ರೆ ಒಳ್ಳೇದಾಗ್ತದೆ. ಕೆಂಪಾಗಬಾರ್ದು, ಸ್ವಲ್ಪ ಹಳದಿ ಬಣ್ಣ ಬಂದರೆ ಇದೀಗ ಕರೆಕ್ಟ್ ಇದೆಯಾ? ಇದು ಕರೆಕ್ಟ್ ಇದೆ. ಈಗ ಹೀಗೆ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಸಣ್ಣಕ್ಕೆ ಕುಚ್ಚಬೇಕು. ಮೇಣ ಇರುತ್ತೆ ಅಲ್ಲ, ಮೇಣ ಇರುತ್ತೆ, ಸ್ವಲ್ಪ ಕುಚ್ಚಿ ನೀರಿಗೆ ಹಾಕಬೇಕು. ನಮ್ಗೆ ಎಷ್ಟು ಸಣ್ಣಕ್ಕೆ ಆಗ್ತದೆ ಸಣ್ಣ ಕುಚ್ಚಿದ್ರೆ ಒಳ್ಳೆಯದು. ಬೇಗ ಬೇಯುತ್ತೆ. ಹೌದು. ಎಷ್ಟು ಚಿಕ್ಕದಾಗಿ ನೈಫಲ್ಲಿ ಈ ಥರ ಕಟ್ ಮಾಡೋದು ನಮಗೆಲ್ಲ ನೈಫು ಸ್ವಲ್ಪ ಕಷ್ಟ. ನಮಗೆ ಇದೆ ಅಭ್ಯಾಸ, ಬೆಟ್ಟಕತ್ತಲ್ಲಿ ಕೂತ್ಕೊಂಡು ಕುಚ್ಚಿ. ಅವರು ಯಾರು ಹೇಗೆ ಅಭ್ಯಾಸ ಮಾಡಿಕೊಂಡಿದ್ರೆ ಹಾಗೆ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಪಪ್ಪಾಯ ರೆಡಿಯಾಗಿದೆ. ಇನ್ನೊಂದು ಕಡೆ ಇದಕ್ಕೆ ನಾರ್ಮಲ್ ದೋಸಾ ಬ್ಯಾಟರ್ಗೆ ಯೂಸ್ ಮಾಡುವಂಥ ಅಕ್ಕಿನ 2 to 3 hours ಸೋಕ್ ಮಾಡಿಟ್ಕೊಂಡು ಸಾಲ್ಟ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. 1 ಕಪ್ ಕಾಯಿ ತುರಿ ಮತ್ತು ಬೆಲ್ಲ ಕೂಡ ಬೇಕು. ಸೋಕ್ ಮಾಡ್ಕೊಂಡಿರೋ ಅಕ್ಕಿಗೆ ಸಾಲ್ಟ್ ಹಾಕಿ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡಿರೋ ಪಪ್ಪಾಯ ಪೀಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಕೆರ್ಸಿಟ್ಟಂಥ ಬೆಲ್ಲ ಮತ್ತು ಕಾಯಿ ಸುಳ್ಳನ್ನು ಇದಕ್ಕೆ ಹೀಗೆ ಮಿಕ್ಸ್ ಮಾಡಬೇಕು. ನಿಮ್ಮ ಕಣ್ಣಳತೆ ಎಷ್ಟು ಬೇಕೋ ಅಷ್ಟು ಸಿಹಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಅದು ಬೇಕಾದ್ರೆ ಸ್ವಲ್ಪ ಅವರಿಗೆ ಇಷ್ಟವೋ ಅಷ್ಟು ಹಾಕ್ಕೊಳ್ಬೋದು. ಓಕೆ, ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಸೌಟಲ್ಲಿ ಮಾಡಿದರೂ ಆಗುತ್ತೆ, ಕೈಯಲ್ಲಿ ಮಾಡಿದರೂ ಆಗುತ್ತೆ. ಒಳ್ಳೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಬೆಲ್ಲ ಕಾಯಿ ಎಲ್ಲ ಒಳ್ಳೆ ಹೀಗೆ ಮಿಕ್ಸ್ ಆಗಬೇಕು. ಸೊ ಬಾಳೆ ಎಲೆನ ಈ ಥರ ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ಮಿಕ್ಸ್ ಮಾಡ್ಕೊಂಡಿದ್ದು ಮಿಕ್ಸ್ಚರನ್ನು ಇದಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಹೇಗೆ ಇದನ್ನು ಈ ಥರ ಪ್ಯಾಕೆಟ್ ಥರ ಮಾಡ್ತಾ ಇದ್ದಾರೆ ನೋಡಿ ಅತ್ತೆ, ಹೇಗೆ ಅಂತ ನೋಡೋಣ ಬನ್ನಿ. ಈ ಥರ ಫೋಲ್ಡ್ ಮಾಡಿ, ಎಸ್ ರೆಡಿ. ಇದನ್ನು ಮಾಡಿದ ಪ್ಯಾಕೆಟನ್ನು ಬೇಯಿಸ್ಕೋಬೇಕಲ್ಲ, ಇಡ್ಲಿ ಬೇಯಿಸ್ದಂಗೆ ಇಡ್ಲಿ ಅಟ್ಟದಲ್ಲಿಟ್ಟು ಒಂದು 3/4 ಗಂಟೆ ಬೇಯಬೇಕು. ಓಕೆ, ಒಂದು 3/4 ಗಂಟೆ ಬೇಯಿಸಿದ್ರೆ ಕಡುಬು ರೆಡಿ. ಇದಕ್ಕೆ ನೀವೇನು ಹೇಳ್ತೀರಾ ಅತ್ತೆ? ನಿಮ್ಮೂರ ಸೈಡ್ ಹವ್ಯಕದಲ್ಲಿ ಬಪ್ಪಂಕಾಯಿ ಕೊಟ್ಟಿಗೆ ಅಂತೇವೆ ನಾವು. ಬಪ್ಪಂಕಾಯಿ ಕೊಟ್ಟಿಗೆ, ಇಲ್ಲೆಲ್ಲ ಪಪ್ಪಳಕಾಯಿ ಅಂತ, ನಮ್ಮ ಊರು ಕೇರಳ, ಅಲ್ಲಿ ನಾವು ಬಪ್ಪಂಕಾಯಿ ಕೊಟ್ಟಿಗೆ ಅಂತೇವೆ. ನಾವು ಕಡುಬಿಗೆಲ್ಲ ಕೊಟ್ಟಿಗೆ ಅನ್ನೋದು, ಈ ಬದಿಯಲ್ಲಿ ಕಡುಬು ಅಂತಾರೆ. ಸೊ ಬೆಂದ ಮೇಲೆ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಅತ್ತೆ ಮಾಡ್ತಿರೋ ಪಪ್ಪಳೆಕಾಯಿ ಕೊಟ್ಟಿಗೆ ತಿಂದು ಬಸ್ಗಿದೆ ನೈಟು. ಖುಷಿ ಅನಿಸ್ತಾ ಇದೆಯಾ ಬೆಂಗಳೂರಿಗೆ ಹೋಗೋದು? ಬೇಜಾರು ಅನಿಸ್ತಾ ಇದೆಯಾ? ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ಬೋದು. ಖುಷಿನೂ ಆಗ್ತಾ ಇದೆ, ಬಟ್ ನಾನು ಖುಷಿ ಅಂತ ಹೇಳಿರೋದು ಕೇಳಿಸ್ಕೊಂಡ್ರೆ ಆಮೇಲೆ ಮನೆಯವ್ರು ಬೈತಾರೆ. ಬಟ್ ಖುಷಿ ಆಗ್ತದೆ ಏನಕ್ಕೆ ಅಂದರೆ ಇಲ್ಲಿನ ವೆದರ್ಗೆ ಅಷ್ಟೊಂದು ನಾನು ಇನ್ನೂ ಸೆಟ್ ಆಗಿಲ್ಲ ಅನಿಸುತ್ತೆ. ಲಾಸ್ಟ್ 1 ವೀಕ್ ಆಯಿತು ಬಂದು, ಬಟ್ ಹೆವಿ ಸೆಕೆ ಇದೆ ಫ್ರೆಂಡ್ಸ್, ತುಂಬಾ ಸೆಕೆ ಇದೆ. ಆಲ್ಮೋಸ್ಟ್ 35-38 ಡಿಗ್ರೀಸ್ ಇದೆ. ಸೊ ತುಂಬ ಸೆಕೆ ಆಗ್ತಾಯಿದೆ, ಆಗ್ತಾನೇ ಇಲ್ಲ, ಸ್ವೆಟ್ ಆಗ್ತಾಯಿದೆ. ಸೊ ಹಾಗಾಗಿ ಹೋಗ್ತಾ ಇರೋದು ಒಂದು ಖುಷಿ. ಆದರೆ ಬಟ್ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ, ಇಷ್ಟು ದಿನ ಎಲ್ಲರ ಜೊತೆ ಆರಾಮಾಗಿ ನಗಾಡ್ಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು. ಬಟ್ ಸಡನ್ಲಿ ಇವಾಗ ಬೆಂಗಳೂರಿಗೆ ಹೋಗಿ ನಾವಿಬ್ಬರೇ ಆಗ್ತೀವಿ. ಬಟ್ ನೀವು ಹುಟ್ಟಿ ಬೆಳೆದಿರೋದೆಲ್ಲ ಕುಂದಾಪುರನೇ, ಶೆಕೆ ಆಗಲ್ಲ ಅಂದ್ರೆ ಹೆಂಗೆ? ಹಾಂ, ಕುಂದಾಪುರನೇ. ಬಟ್
ಯಾಕೋ ಅಲ್ಲಿ ಹೋಗಿ ಆ ವೆದರ್ಗೆ ಅಡ್ಜಸ್ಟ್ ಆಗಿ ಹೋಗಿದ್ದೀನಿ. ಸೊ ಆಲ್ಮೋಸ್ಟ್ 10 ಇಯರ್ಸ್ ಆಯ್ತು ಇವಾಗ. ಈ ಲಾಸ್ಟ್ ಫೆಬ್ರಿಗೆ 10 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ. ಸೊ 10 ಇಯರ್ಸಲ್ಲಿ ತುಂಬ ಮಿನಿಮಲ್ ನಾನು ಊರಿಗೆ ಬಂದಿರೋದು ಅಂದರೆ. ಸೊ ಹಾಗಾಗಿ ಆ ವೆದರಿಗೆ ಅಡ್ಜಸ್ಟ್ ಆಗಿ ಹೋಗಿದ್ದೀನಿ. ಬಟ್ ಇವಾಗ ನನ್ನ ಫ್ರೆಂಡ್ಸ್ ಥ್ರೂ ಎಲ್ಲ ಕೇಳ್ಕೊಂಡೆ, ಬಟ್ ಇವಾಗ ಬೆಂಗಳೂರನ್ನು ಸೇಮ್ ಅದೇ ಥರ ಶೆಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ನೋಡೋಣ ಹೋಗಿ. ಥ್ಯಾಂಕ್ ಯು. ಕಡುಬು ಏನಾಗಿದೆ ಅಂತಲೂ ನೋಡೋಣ ಬನ್ನಿ. ಕಡುಬು ಬೇಯಕ್ಕಿಟ್ಟಿದ್ದಾರೆ ಅತ್ತೆ, ನೋಡೋಣ ಏನಾಗಿದೆ ಅಂತ. ನಮ್ಮ ಮಾನವರು ಬಂದರು ನೋಡಿ. ಇವರು ಮೀಟ್ ಮಿಸ್ಟರ್ ಮಧ್ಯಸ್ಥರು, ನನ್ನ ತಂದೆಯವರು. ಹತ್ರ ಬನ್ನಿ ಸರ್, ಹತ್ರ ಬನ್ನಿ. ಹಾಯ್. ಹಾಯ್. ಏನ್ ಮಾಡ್ತಾ ಇದ್ರಿ? ವಿಡಿಯೋ ಮಾಡ್ತಾ ಇದೀವಿ. ಯಾವ್ದ್ರಗೋಸ್ಕರ? ನಮ್ಮ ಅತ್ತೆಯವರು ಪಪ್ಪಳೆಕಾಯಿ ಕಡುಬು ಮಾಡ್ಕೊಡ್ತೀನಿ ಅಂದ್ರು. ಓಕೆ. ಸೊ ನಮ್ಮ ವೀಕ್ಷಕರಿಗೂ ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನಾವು ಇವತ್ತು ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಬೇಜಾರಾಗ್ತಾ ಇದೆ. 4 ದಿವಸ ಮಟ್ಟಿಗೆ ಬಂದವರು ಅಲ್ಲಿ ಇಲ್ಲ ಅಂತೇಳಿ ತಿರ್ಗಾಡ್ಕೊಂಡು ಈಗ ಹೋಗುವಾಗ ತುಂಬಾ ಬೇಸರ ಆಗ್ತಾ ಇದೆ. ಇದ್ರೆ ಒಳ್ಳೇದಿತ್ತು ಇದೆ. ಹೌದಾ? ನೀವೇ ಬೆಂಗಳೂರಿಗೆ ಬರ್ಬೋದಲ್ಲ? ಬರ್ತೇವೆ, ಇಲ್ಲಿ ಎಲ್ಲ ಇದನ್ನ ನೋಡ್ಕೊಂಡು ಬರ್ತೇವೆ ಒಂದ್ ದಿವಸ. ಓಕೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಲ್ಲ, ನಿಮ್ಗೆ ಖುಷಿ ಇದೆಯಾ? ಬಾರಿ ಸಂತೋಷ ಆಯ್ತು. ಹೌದಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಇದೆ ಅಲ್ವಾ? ಓಕೆ. ಸಪೋರ್ಟ್ ಇದೆಯಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದು ನೀಟಾಗಿ ಬೆಂದಿದೆ, ಇವಾಗ ಬಿಸಿ ಇದೆ. ಓಪನ್ ಮಾಡೋಣ ಅಲ್ವಾ? ಈ ಕಡುಬಿಗೆ ಆನಿಯನ್ ರೆಡ್ ಚಟ್ನಿ, ನೀರುಳ್ಳಿದು ಕೆಂಪು ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್. ಇದಕ್ಕೆ ತುಪ್ಪನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ಬಿಡೋಣ ಬನ್ನಿ. ಸೊ ಈ ಬಿಸಿ ಬಿಸಿ ಪಪ್ಪಾಯ ಕಡುಬಿಗೆ ತುಪ್ಪ ಹಾಕೊಂಡು ಆನಿಯನ್ ಚಟ್ನಿ ಜೊತೆ ತಿಂತಾ ಇದ್ದೀನಿ. ಸಖತ್ತಾಗಿದೆ. ಸೊ ಆ ಪಪ್ಪಾಯ ಪೀಸ್ನ ನಾವು ಗ್ರೈಂಡ್ ಮಾಡಿಲ್ಲ ಅಲ್ವಾ, ಸೊ ಮಧ್ಯ ಆ ಪೀಸ್ ಕೂಡ ಬಾಯಿಗೆ ಸಿಗುತ್ತೆ. ಫ್ಲೇವರ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಅತ್ತೆ. ವೆಲ್ಕಮ್. ಸೊ ನೋಡಿದ್ರಲ್ಲ ಪಪ್ಪಳೆಕಾಯಿ ಕಡುಬು ಎಷ್ಟು ಸಖತ್ತಾಗಿತ್ತು ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಪಪ್ಪಳೆ ಹಣ್ಣಿನ ಬೆನಿಫಿಟ್ಸ್ ನಿಮ್ಗೆ ಗೊತ್ತೇ ಇದೆ, ಪಪ್ಪಳೆಕಾಯಿ ಅದಕ್ಕಿಂತನೂ ತುಂಬ ಒಳ್ಳೆಯದು. ಆ್ಯಂಡ್ ನನ್ನ 2 ಫ್ಯಾಮಿಲಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ಅಂತಲೂ ಗೊತ್ತಾಯಿತು. ನಮ್ಮ ಮೈದ್ನ ಮತ್ತು ಮೈದ್ನನ್ ವೈಫ್ದು ಕೂಡ ಅಷ್ಟೇ ಸಪೋರ್ಟ್ ಇದೆ. ಅವ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಅವ್ರು ಬೆಂಗಳೂರಲ್ಲಿದ್ದಾರೆ. ಸೊ 2 ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ. ಈ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗಬೇಕಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.